ಹಾಯ್ ಫ್ರೆಂಡ್ಸ್, ಇದು ಮಸ್ತ್ ಮಗ ಚಾನೆಲ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಆಜನ್ಮ ದ್ವೇಷಗಳಂತೆ ಆಡ್ತಿರೋ ಪಾಕ್ ಮತ್ತು ಅಫ್ಘಾನ್ ನಡುವೆ ಮತ್ತೆ ಭಾರಿ ಹೊಡೆದಾಟ ಆಗಿದೆ. ಎರಡು ಕಡೆ ಪರಸ್ಪರ ದಾಳಿ ಪ್ರತಿದಾಳಿ ಶುರುವಾಗಿದ್ದು ಅಫ್ಘಾನಿಸ್ತಾನದಲ್ಲಿ ಕನಿಷ್ಠ 4 ಪ್ರಾಣ ಕಳ್ಕೊಂಡಿದ್ದಾರೆ, ಹಲವರು ಗಾಯಗೊಂಡಿದ್ದಾರೆ. ಶುಕ್ರವಾರ ಲೇಟ್ ನೈಟ್ ಇಬ್ರು ಕೂಡ ಹೊಡೆದಾಡೋಕ್ ಶುರು ಮಾಡಿದ್ರು, ಗುಂಡು ಹಾರಿಸ್ಕೊಳ್ಳೋಕ್ ಶುರು ಮಾಡಿದ್ರು. 2 ಗಂಟೆಗೂ ಅಧಿಕ ಕಾಲ ಫೈರಿಂಗ್ ಆಗಿದೆ. ಹೆವಿ ಆರ್ಟಿಲರಿ, ಮೋಟಾರ್ ಶೆಲ್ ಬಳಸಿ ಪಾಕ್ ದಾಳಿ ಮಾಡಿದೆ. ಸೌದಿ ಅರೇಬಿಯಾ ಅಂಗಳದಲ್ಲಿ ಪಾಕ್ ಅಫ್ಘಾನ್ ಶಾಂತಿ ಮಾತುಕತೆ ಮುರಿದು ಬಿದ್ದ ನಂತರ ಈ ಹೊಡೆದಾಟ ಆಗಿದೆ. ಮೊದಲಿಗೆ ಕಂದಹಾರ್ ಪ್ರಾಂತ್ಯದ ಸ್ಪಿನ್ ಬೋಲ್ಡಕ್ ಪ್ರದೇಶದಲ್ಲಿ ಪಾಕ್ ದಾಳಿ ಮಾಡಿತ್ತು. ನಮ್ಮ ನಾಗರಿಕರನ್ನ ಗುರಿಯಾಗಿಸಿ ಗುಂಡಿನ ದಾಳಿ ಮಾಡಿತ್ತು. ಹೀಗಾಗಿ ನಾವು ಪ್ರತಿಕ್ರಿಯೆ ಕೊಟ್ಟಿದ್ದೀವಿ ಅಂತ ತಾಲಿಬಾನ್ ವಕ್ತಾರ ಜಬೀಹುಲ್ಲಾ ಮುಜಾಹಿದ್ ಹೇಳಿದ್ದಾರೆ. ಅಲ್ಲದೆ ಪಾಕಿಸ್ತಾನಕ್ಕೆ ಸರಿಯಾದ ರೀತಿ ಮುಂದೇನೂ ಉತ್ತರ ಕೊಡ್ತೀವಿ ಅಂತ ತಾಲಿಬಾನ್ ಹುಂಕರಿಸಿದೆ. ಇತ್ತ ಪಾಕಿಸ್ತಾನ ಇದಕ್ಕೆ ತಾಲಿಬಾನ್ ಕಾರಣ ಅಂತ ಹೇಳಿದೆ. ಚಮನ್ ಫ್ರಂಟಿಯರ್ ನಲ್ಲಿ ಅಫ್ಘಾನ್ ಪಡೆಗಳು ಸುಮ್ಮನೆ ನಾವೇನು ಮಾಡೇ ಇಲ್ಲ, ಅವರೇ ಪ್ರಚೋದನೆ ನಾವು ಕೊಟ್ಟಿಲ್ಲ ಅಂದ್ರೂ ಕೂಡ ಗುಂಡು ಹಾರಿಸೋಕೆ ಶುರು ಮಾಡಿದ್ರು ಅಂತ ಪಾಕ್ನ ರಬ್ಬರ್ ಸ್ಟ್ಯಾಂಪ್ ಪ್ರೈಮ್ ಮಿನಿಸ್ಟರ್ ಶಹಬಾಜ್ ಶರೀಫ್ರ ವಕ್ತಾರ ಮಶ್ರಫ್ ಝೈದಿ ಹೇಳಿಕೆ ಕೊಟ್ಟಿದ್ದಾರೆ. ಅಲ್ಲದೆ ಪಾಕಿಸ್ತಾನ ತನ್ನ ಪ್ರಾದೇಶಿಕ ಸಮಗ್ರತೆ ಮತ್ತು ತನ್ನ ಪ್ರಜೆಗಳ ರಕ್ಷಣೆಗೆ ಕಮಿಟ್ ಆಗಿದೆ. ತಾಲಿಬಾನಿಗಳ ಪ್ರತಿ ಪ್ರಚೋದನೆಗೂ ನಾವು ಗಟ್ಟಿಯಾಗಿ ಉತ್ತರ ಕೊಡ್ತಾನೆ ಇರ್ತೀವಿ ಅಂತ ಪಾಕಿಸ್ತಾನ ಹೇಳ್ಕೊಂಡಿದೆ. ಆದ್ರೆ ಪಾಕಿಸ್ತಾನ ಸೈಡ್ ಆದ ಸಾವು ನೋವಿನ ಬಗ್ಗೆ ತುಟಿ ಪಿಟಿಕ್ಕಂದಿಲ್ಲ. ಇನ್ನು ಭಾರಿ ದಾಳಿ ಪ್ರತಿದಾಳಿ ಆಗ್ತಿದ್ದ ಹಾಗೆ ಅಫ್ಘಾನಿಸ್ತಾನದ ಸ್ಪಿನ್ ಬೋಲ್ಡಕ್ ಪ್ರದೇಶದಲ್ಲಿರೋ ನಾಗರಿಕರನ್ನ ಸ್ಥಳಾಂತರ ಮಾಡಲಾಗ್ತಿದೆ. ಹೈ ಅಲರ್ಟ್ ಘೋಷಿಸಲಾಗಿದೆ ಬಾರ್ಡರ್ನಲ್ಲಿ, ಪಾಕ್ ಅಫ್ಘಾನ್ ಬಾರ್ಡರ್ನಲ್ಲಿ. ಇಬ್ರು ಕೂಡ ಹೆಚ್ಚಿನ ಸೇನೆಯನ್ನ ಈ ಭಾಗಕ್ಕೆ ನಿಯೋಜನೆ ಮಾಡ್ಕೊಳ್ತಾ ಇದ್ದಾರೆ. ಉದ್ವಿಗ್ನತೆ ಜಾಸ್ತಿ ಆಗ್ತಾ ಇದೆ. ಹೀಗಾಗಿ ಗಡಿಯಲ್ಲಿ ಇನ್ನೊಮ್ಮೆ ದೊಡ್ಡ ಸೇನಾ ಸಂಘರ್ಷ ಪಾಕ್ ಅಫ್ಘಾನ್ ನಡುವೆ ಆಗೋ ಎಲ್ಲ ಲಕ್ಷಣ ಇದೆ. ಇತ್ತೀಚೆಗೆ ಟರ್ಕಿಯಲ್ಲಿ ಆಮೇಲೆ ಕತರ್ನಲ್ಲಿ ಶಾಂತಿ ಮಾತುಕತೆಗಳು ನಡೆದಿದ್ವು, ಅವು ಯೂಸ್ ಆಗ್ಲಿಲ್ಲ. ಅದಾದ್ಮೇಲೆ ಸೌದಿ ಅನ್ನೋ ದೊಡ್ಡಣ್ಣನ ಬಳಿಗೆ ಪಾಕಿಸ್ತಾನ ಓಡಿತ್ತು, ಅಲ್ಲೂ ಕಲ್ಯಾಪ್ಸ್ ಆಗಿ ಮತ್ತೆ ಹೊಡೆದಾಟ ಆಗಿದೆ. ಟಿಟಿಪಿಗಳ ಪೆಟ್ಟು ಹೆಚ್ಚಾದ ಬೆನ್ನಲ್ಲೇ ಭಾರತ ತಾಲಿಬಾನ್ ನಡುವೆ ಸ್ನೇಹ ಗಟ್ಟಿ ಆಗ್ತಿರೋ ಹೊತ್ತಲ್ಲಿ ಪಾಕ್ ಅಫ್ಘಾನ್ ಜೊತೆಗೂ ಕೂಡ ನಿರಂತರ ಹೊಡೆದಾಟ ನಡೀತಾ ಇದೆ. ಇನ್ನೊಂದ್ ಕಡೆ ಈ ಕಡೆ ಅರುಣಾಚಲ ಪ್ರದೇಶದ ವಿಚಾರದಲ್ಲಿ ಪಾಕ್ ಭಾರತವನ್ನ ಕೆಣಕಿದೆ. ಮ್ಯಾಪ್ ಅಲ್ಲಿ ನೋಡಿ, ಎಲ್ಲಿರೋದು ಪಾಕಿಸ್ತಾನ, ಎಲ್ಲಿರೋದು ಅರುಣಾಚಲ ಪ್ರದೇಶ. ಅವ್ರಿಗೆ ಸುಮ್ಮನೆ ಕೂರಕ್ಕಾಗದೆ ಈ ಕಡತ ಶುರುವಾದಾಗ ಕೆರೆದ್ರೆ ಗಾಯ ಆಗುತ್ತೆ ಅಂತ ಗೊತ್ತಿದ್ರು ಕೂಡ ಕೆರ್ಕೊಳ್ತಾರಲ್ಲ, ಆ ತರ ಪಾಕಿಸ್ತಾನ ಕೆರ್ಕೊಂಡಿದೆ. ಚೀನಾದ ಸಾರ್ವಭೌಮತ್ವ ಮತ್ತು ಪ್ರಾದೇಶಿಕ ಸಮಗ್ರತೆಗೆ ಸಂಬಂಧಪಟ್ಟ ಪ್ರತಿ ವಿಚಾರದಲ್ಲೂ ಪಾಕಿಸ್ತಾನ ಯಾವಾಗಲೂ ಚೀನಾಗೆ ಸಪೋರ್ಟ್ ಮಾಡುತ್ತೆ ಅಂತ ಪಾಕ್ ವಿದೇಶಾಂಗ ಇಲಾಖೆ ವಕ್ತಾರ ತಾಹಿರ್ ಅಂದ್ರಾಬಿ ಹೇಳಿದ್ದಾರೆ. ಅರುಣಾಚಲ ಪ್ರದೇಶ ಕುರಿತು ಚೀನಾ ವಿದೇಶಾಂಗ ಇಲಾಖೆ ಕೊಟ್ಟಿದ್ದ ಹೇಳಿಕೆಯ ಕುರಿತು ಅಲ್ಲಿ ಚರ್ಚೆ ಆಗ್ತಿತ್ತು. ಆ ಹೊತ್ತಲ್ಲಿ ಅರುಣಾಚಲ ಪ್ರದೇಶ ಚೀನಾಗೆ ಸೇರಿದ್ದು ಅಂತ ಪಾಕ್ ಹೇಳಿದೆ. ಹೆಚ್ಚು ಕಮ್ಮಿ ಆ ರೀತಿ ಸ್ಟೇಟ್ಮೆಂಟ್ ಕೊಟ್ಟಿದೆ. ಇನ್ನೊಂದು ಕಡೆ ರಷ್ಯಾ ಅಧ್ಯಕ್ಷ ಪುಟಿನ್ರ ಮಾತುಗಳು ವೈರಲ್ ಆಗ್ತಿವೆ. ಇತ್ತೀಚೆಗೆ ಇಂಟರ್ವ್ಯೂ ಕೊಟ್ಟಿದ್ದ ಪುಟಿನ್ ತಾಲಿಬಾನ್ ಭಯೋತ್ಪಾದಕ ಸಂಘಟನೆಗಳ ವಿರುದ್ಧ ಹೋರಾಡ್ತಿದೆ, ಮಾದಕ ವಸ್ತು ಉತ್ಪಾದನೆಯನ್ನು ಕೂಡ ನಿಗ್ರಹಿಸಿದೆ, ಉಗ್ರ ಸಂಘಟನೆಗಳ ವಿರುದ್ಧ ಹಲವು ಕ್ರಮ ತಗೊಳ್ತಾ ಇದ್ದಾರೆ. ಇದೆಲ್ಲವೇ ಚೆನ್ನಾಗಿ ಗೊತ್ತು, ಇದನ್ನು ನಾವೆಲ್ಲರೂ ಒಪ್ಕೋಬೇಕು, ಯಾಕಂದ್ರೆ ಇದು ರಿಯಾಲಿಟಿ ಅಂತ ಹೇಳಿದ್ರು. ಅಫ್ಘಾನಿಸ್ತಾನದ ತಾಲಿಬಾನಿಗಳನ್ನು ನೀವು ಯಾಕೆ ರೆಕಗ್ನೈಸ್ ಮಾಡಿದ್ರಿ ಅನ್ನೋ ಪ್ರಶ್ನೆಗೆ ಪುಟಿನ್ ಇಂಡಿಯಾ ಟುಡೇ ಇಂಟರ್ವ್ಯೂನಲ್ಲಿ ಈ ರೀತಿ ಉತ್ತರ ಕೊಟ್ಟಿದ್ದಾರೆ. ಈಗ ಪಾಕ್ ತಾಲಿಬಾನಿಗಳು ಉಗ್ರರಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಆರೋಪಿಸಿದ ಬೆನ್ನಲ್ಲೇ ಪುಟಿನ್ರ ಮಾತುಗಳು ವೈರಲ್ ಆಗ್ತವೆ. ಪುಟಿನ್ ತಾಲಿಬಾನ್ ಪರವಾಗಿ ಮಾತನಾಡಿರೋ ಸ್ಟೇಟ್ಮೆಂಟ್ಸ್. ಇನ್ನು ಭಾರತಕ್ಕೆ 2 ದಿನಗಳ ಪ್ರವಾಸವನ್ನು ಮುಕ್ತಾಯಗೊಳಿಸಿ ರಷ್ಯಾಧ್ಯಕ್ಷ ವ್ಲಾದಿಮಿರ್ ಪುಟಿನ್ ರಷ್ಯಾಗೆ ವಾಪಸ್ ಹೋಗಿದ್ದಾರೆ. ಇದಕ್ಕೂ ಮುಂಚೆ ರಾಷ್ಟ್ರಪತಿ ಭವನದಲ್ಲಿ ಪುಟಿನ್ ಮತ್ತವರ ನಿಯೋಗಕ್ಕೆ ಗ್ರ್ಯಾಂಡ್ ಡಿನ್ನರ್ ಏರ್ಪಡಿಸಲಾಗಿತ್ತು. ಪುಟಿನ್ಗೆ ಭಾರತದ ಫೇಮಸ್ ಪ್ಯೂರ್ ವೆಜಿಟೇರಿಯನ್ ಫುಡ್ ಉಣಬಡಿಸಲಾಯಿತು. ಮುರುಂಗೈ ಚಾರು, ದಕ್ಷಿಣ ಭಾರತದ ರಸಂ, ಗುಚ್ಚಿ ದೂನ್ ಚಟ್ನಿ, ಕಾಲೆ ಚನೆ ಕಿ ಶಿಕಂಪುರಿ, ವೆಜಿಟೇಬಲ್ ಜೋಲ್ ಮೊಮೋ, ಜಫ್ರಾನಿ ಪನೀರ್ ರೋಲ್, ಪಾಲಕ್ ಮೇಥಿ ಮಟರ್ ಕಾ ಸಾಗ್, ತಂದೂರಿ ಬರ್ವಾಮ್ ಆಲೂ, ವೆರೈಟಿ ನಾನ್, ಪರಾಟ, ರೋಟಿ, ಬಾದಾಮ್ ಹಲ್ವಾ, ತರಹದ ಹಣ್ಣಿನ ಜ್ಯೂಸ್ ಸೇರಿ ನಾನಾ ಬಗೆಯ ಖಾದ್ಯಗಳನ್ನು ಎಲ್ಲ ಬಡಿಸಿಡ್ಲಾಗಿತ್ತು. ಎಲ್ಲ ಚುಚುರು ತಗೊಂಡ್ರಂತೆ ಅವರು. ಇದೇ ವೇಳೆ ರಷ್ಯಾದ ಸಂಗೀತದೊಂದಿಗೆ ಭಾರತದ ಶಾಸ್ತ್ರೀಯ ಸಂಗೀತವನ್ನು ಬ್ಲೆಂಡ್ ಮಾಡಿ ಮ್ಯೂಸಿಕಲ್ ಪರ್ಫಾರ್ಮೆನ್ಸಸ್ ಅನ್ನು ಕೂಡ ಅಲ್ಲಿ ನೀಡಿ ಪುಟಿನ್ರಿಗೆ ಮನರಂಜನೆಯನ್ನು ಕೊಡಲಾಯಿತು. ಈ ಈವೆಂಟ್ನಲ್ಲಿ ಅನೇಕ ರಾಜಕೀಯ ಮತ್ತು ಬಿಸ್ನೆಸ್ ಗಣ್ಯರು ಪಾಲ್ಗೊಂಡಿದ್ರು. ಇದಾದ ಬಳಿಕ ಹೊರಡೋಕೆ ರೆಡಿಯಾದ ಪುಟಿನ್ಗೆ ಮೋದಿ ಅನೇಕ ಗಿಫ್ಟ್ಗಳನ್ನು ಕೊಟ್ಟಿದ್ದಾರೆ. ರಷ್ಯಾ ಭಾಷೆಗೆ ಅನುವಾದಿಸಿರೋ ಭಗವದ್ಗೀತೆಯ ಪುಸ್ತಕವನ್ನು ಆಲ್ರೆಡಿ ಕೊಟ್ಟಿದ್ರಲ್ಲ, ಹಾಗೆ ಅಸ್ಸಾಂನ ಬ್ಲ್ಯಾಕ್ ಟೀ, ಮುರ್ಷಿದಾಬಾದ್ನ ಸಿಲ್ವರ್ ಟೀ ಸೆಟ್, ಮಹಾರಾಷ್ಟ್ರದ ಬೆಳ್ಳಿ ಕುದುರೆ, ಆಗ್ರಾದ ಮಾರ್ಬಲ್ ಚೆಸ್ ಸೆಟ್, ಹಾಗೆ ಕಾಶ್ಮೀರದ ಕೇಸರನ್ನ ಕೊಟ್ಟು ಕಳಿಸಿದ್ದಾರೆ. ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಪುಟಿನ್ರನ್ನ ಏರ್ಪೋರ್ಟ್ ತನಕ ಹೋಗಿ ಬಿಟ್ಟು ಬಂದಿದ್ದಾರೆ. ಇದಕ್ಕೂ ಮುಂಚೆ ಪುಟಿನ್ ಪಿಎಂ ನರೇಂದ್ರ ಮೋದಿಯೊಂದಿಗೆ ನಡೆಸಿದ ದ್ವಿಪಕ್ಷೀಯ ಮಾತುಕತೆ ಮಹತ್ವದ ಒಪ್ಪಂದಗಳಿಗೆ ಸೈನ್ ಬಿತ್ತು. ಅದರ ಪೂರ್ಣ ಪ್ರಮಾಣದ ಡೀಟೇಲ್ ಈಗ ಎಮರ್ಜ್ ಆಗ್ತಾ ಇದೆ. ಫುಲ್ ನ್ಯೂಸ್ ನಲ್ಲೂ ಕೂಡ ಆರಂಭಿಕ ಮಾಹಿತಿಯನ್ನು ಕೊಟ್ಟಿದ್ವಿ, ಈಗ ಫುಲ್ ಡೀಟೇಲ್ ಸಿಗ್ತಾ ಇದೆ. 2030 ಒಳಗೆ ದ್ವಿಪಕ್ಷೀಯ ವ್ಯಾಪಾರವನ್ನ $100 ಬಿಲಿಯನ್ ಏರಿಸೋದು, 2030 ತನಕ ಎಕನಾಮಿಕ್ ಕೋಆಪರೇಷನ್ಗೆ
ಒಪ್ಪಂದ ಆಗಿದೆ. ಹಾಗೆ ಇಂಟರ್ನ್ಯಾಷನಲ್ ನಾರ್ತ್ ಸೌತ್ ಟ್ರಾನ್ಸ್ಪೋರ್ಟ್ ಕಾರಿಡಾರ್ INSTC, ಚೆನ್ನೈ ವ್ಲಾಡಿವೋಸ್ಟಾಕ್ ಕಾರಿಡಾರ್ ಹಾಗೆ ನಾರ್ದರ್ನ್ ಸಿ ರೂಟ್ ನಂತಹ ಟ್ರೇಡ್ ಕಾರಿಡಾರ್ಗೆ ಒಟ್ಟಿಗೆ ಕೆಲಸ ಮಾಡೋಕೆ ಒಪ್ಪಿಕೊಂಡಿದ್ದಾರೆ. ಆರ್ಕ್ಟಿಕ್ ಪ್ರದೇಶಗಳಲ್ಲಿ ವ್ಯಾಪಾರ ಮತ್ತು ಹೂಡಿಕೆ ಸಹಕಾರ ಹೆಚ್ಚಿಸುವುದಾಗಿ ಎರಡೂ ರಾಷ್ಟ್ರಗಳು ಕನ್ಫರ್ಮ್ ಮಾಡಿವೆ. ಇನ್ನು ಭಾರತದ RCF ರಾಷ್ಟ್ರೀಯ ಕೆಮಿಕಲ್ಸ್ ಅಂಡ್ ಫರ್ಟಿಲೈಸರ್ಸ್ ಹಾಗೆ IPL ಇಂಡಿಯನ್ ಪೊಟ್ಯಾಷಿಯಂ ಲಿಮಿಟೆಡ್ ಹಾಗೆ NFL ನ್ಯಾಷನಲ್ ಫರ್ಟಿಲೈಸರ್ಸ್ ಲಿಮಿಟೆಡ್ ಕಂಪನಿಗಳು ರಷ್ಯಾದ ಕೆಮಿಕಲ್ ಕಂಪನಿ ಉರಾಲ್ಕೆಮ್ ಜೊತೆಗೆ ಸೇರ್ಕೊಂಡು ಮಹತ್ವದ ಡೀಲ್ ಮಾಡಿಕೊಂಡಿದ್ದಾರೆ. ಸುಮಾರು $1.2 ಬಿಲಿಯನ್ ಹೂಡಿಕೆಯಲ್ಲಿ ರಷ್ಯಾ ಅಥವಾ ಭಾರತದಲ್ಲಿ ಗ್ರೀನ್ ಫೀಲ್ಡ್ ಯೂರಿಯಾ ಪ್ಲಾಂಟ್ ಸೆಟಪ್ ಮಾಡ್ತಾರೆ. ಏನು 2024-25 ವರ್ಷದಲ್ಲಿ ಎರಡು ರಾಷ್ಟ್ರಗಳ ನಡುವೆ $68.7 ಬಿಲಿಯನ್ ನಷ್ಟು ವ್ಯಾಪಾರ ಆಗಿದೆ. ಕೋವಿಡ್ ಟೈಮ್ನಲ್ಲಿ ನಡೆದ ವ್ಯಾಪಾರಕ್ಕೆ ಕಂಪೇರ್ ಮಾಡಿದ್ರೆ 6 ಪಟ್ಟು ಜಾಸ್ತಿ ಆಗಿದೆ. ಆದ್ರೆ ಭಾರತ ಬರೀ $4.8 ಬಿಲಿಯನ್ ನಷ್ಟು ಮಾತ್ರ ಎಕ್ಸ್ಪೋರ್ಟ್ ಮಾಡಿದೆ. ರಷ್ಯಾ ನಮ್ಮ ಹತ್ರ ಏನು ತಗೊಳ್ತಾನೆ ಇಲ್ಲ, ಬರೀ ಅವ್ರದ್ದು ಎಕ್ಸ್ಪೋರ್ಟ್ ಇಲ್ಲಿಗೆ ಮಾಡ್ತಾ ಇದ್ದಾರೆ. ಹೀಗಾಗಿ ನಮಗೆ ಟ್ರೇಡ್ ಡೆಫಿಸಿಟ್ ಇದೆ ರಷ್ಯಾ ಒಟ್ಟಿಗೆ. ಈ ಗ್ಯಾಪ್ ಮುಚ್ಚೋಕೆ ಭಾರತ ರಷ್ಯಾಗೆ ಹೆಚ್ಚಾಗಿ ಎಕ್ಸ್ಪೋರ್ಟ್ ಮಾಡೋದಕ್ಕೆ ಈಗ ಅವ್ರ ಹತ್ರ ಆಗ್ರಹ ಮಾಡಿದೆ, ನಮ್ದು ತಗೊಳ್ಳಿ ನೀವು ಅಂತ. ಮುಖ್ಯವಾಗಿ ಪ್ಲಾಸ್ಟಿಕ್ ಜಾಸ್ತಿ ಕಳ್ಸಕ್ಕಾಗತ್ತಾ, ಪ್ಲಾಸ್ಟಿಕ್ ರಾ ಮೆಟೀರಿಯಲ್ ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಹಾಗೆ ಟೆಕ್ನಾಲಜಿ, ಡಿಫೆನ್ಸ್, ಎನರ್ಜಿ ಸೆಕ್ಯೂರಿಟಿಗೆ ಬೇಕಾಗಿರೋ ಕ್ರಿಟಿಕಲ್ ಮಿನರಲ್ಸ್, ರೇರ್ ಅರ್ತ್ ಮೆಟಲ್ಸ್ ಪತ್ತೆ, ಹಾಗೆ ಅದನ್ನ ತೆಗೆದು ಪ್ರೊಸೆಸ್ ಮಾಡಿ ಬಳಸೋದು ಮತ್ತು ರೀಸೈಕಲ್ ಮಾಡೋದು, ಇದಕ್ಕೆಲ್ಲ ಒಟ್ಟಾಗಿ ಕೆಲಸ ಮಾಡೋಕೆ ಒಪ್ಕೊಂಡಿದ್ದಾರೆ. ಇನ್ನು ಡಾಲರ್ಗೆ ಕೌಂಟರ್ ಕೊಡೋಕೆ ತಮ್ಮ ಫಿನಾನ್ಷಿಯಲ್ ಕೋಆಪರೇಷನ್ ಸ್ಟ್ರಾಂಗ್ ಮಾಡೋಕ್ಕೂ ಮಾತುಕತೆಯಾಗಿದೆ. ಬ್ಯಾಂಕಿಂಗ್ ಮತ್ತು ಡಿಜಿಟಲ್ ಪೇಮೆಂಟ್ ಸಿಸ್ಟಮ್ ನಲ್ಲಿ ತಮ್ಮದೇ ಕರೆನ್ಸಿ ಬಳಸೋದನ್ನ ಕಂಟಿನ್ಯೂ ಮಾಡೋಕೆ ಒಪ್ಕೊಂಡಿದ್ದಾರೆ. ಹಾಗೆ ಟೆಂಪರರಿ ಲೇಬರ್ ಆಕ್ಟಿವಿಟಿ ಅಗ್ರಿಮೆಂಟ್ ಆಗಿದೆ. ಇದರಡಿಯಲ್ಲಿ ಭಾರತ ಮತ್ತು ರಷ್ಯಾ ಜನರು ಪರಸ್ಪರ ರಾಷ್ಟ್ರಗಳಲ್ಲಿ ಕೆಲಸ ಗಿಟ್ಟಿಸಿಕೊಳ್ಳೋಕೆ ಈಸಿ ಆಗುತ್ತೆ. ಹಾಗೆ ಅಕ್ರಮ ವಲಸೆ ತಡೆಯೋಕೆ ಒಟ್ಟಾಗಿ ಕೆಲಸ ಮಾಡೋಕ್ಕೂ ಕೂಡ ಓಕೆ ಮಾಡ್ಕೊಂಡಿದ್ದಾರೆ. ಇನ್ನು ಹೆಲ್ತ್ ಕೇರ್, ಮೆಡಿಕಲ್ ಎಜುಕೇಶನ್, ಸೈನ್ಸ್, ಫುಡ್ ಸೇಫ್ಟಿ, ಪೋಸ್ಟಲ್ ಸರ್ವಿಸ್ನಲ್ಲೂ ಕೂಡ ಸಹಕಾರಕ್ಕೆ ಒಪ್ಪಂದ ಆಗಿದೆ. ಹಾಗೆ ಯೂನಿವರ್ಸಿಟಿ ಆಫ್ ಮುಂಬೈ ಮತ್ತು ಲೊಮೊನೊಜೋವ್ ಮಾಸ್ಕೋ ಸ್ಟೇಟ್ ಯೂನಿವರ್ಸಿಟಿ ನಡುವೆ ಸಹಕಾರಕ್ಕೆ, ಹಾಗೆ ರಷ್ಯನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಫಂಡ್ ನಡುವೆ ಸಹಕಾರಕ್ಕೆ ಅಗ್ರಿಮೆಂಟ್ ಆಗಿದೆ. ಹಾಗೆ ಸ್ನೇಹಿತರೆ, ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸ್ ಅನ್ನ ನೀವು ಕೂಡ ನೋಡೋಕೆ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಮಸ್ಮಗ ಪ್ರೀಮಿಯಂ ಮೆಂಬರ್ಶಿಪ್ಗೆ ಸೇರಬಹುದು. ಅತ್ತ ಪುಟಿನ್ರ ಭಾರತ ಭೇಟಿಯನ್ನ ಚೀನಾ ಸಿಕ್ಕಾಪಟ್ಟೆ ಹೊಗಳಿದೆ. ಚೀನಾ ಸರ್ಕಾರಿ ಚಾಲಿತ ಸುದ್ದಿ ಮಾಧ್ಯಮ ಗ್ಲೋಬಲ್ ಟೈಮ್ಸ್ ಪುಟಿನ್ ವಿಸಿಟ್ ಮೆಚ್ಚಿಕೊಂಡು ರಿಪೋರ್ಟ್ ಮಾಡಿದೆ. ಪುಟಿನ್ರ ಈ ಭೇಟಿ ಮೂಲಕ ಭಾರತ ಮತ್ತು ರಷ್ಯಾ ಜಂಟಿಯಾಗಿ ಯಾವುದೇ ದೇಶ ಒಬ್ಬಂಟಿಯಲ್ಲ ಅನ್ನೋ ಕ್ಲಿಯರ್ ಮೆಸೇಜ್ ಅನ್ನ ಹೊರ ಜಗತ್ತಿಗೆ ಪಾಸ್ ಮಾಡಿದೆ. ವಿಶೇಷವಾಗಿ ಟ್ರಂಪ್ ಹೆಸರು ಹೇಳಿಲ್ಲ, ಬಟ್ ಅವ್ರಿಗೆ ಪಾಸ್ ಮಾಡಿದೆ ಅನ್ನೋದನ್ನ ಚೀನಾ ಹೇಳಿದೆ. ಚೀನಾದ ಫಾರಿನ್ ಅಫೇರ್ಸ್ ಯೂನಿವರ್ಸಿಟಿಯ ಪ್ರೊಫೆಸರ್ ಲಿ ಹೈಡಾಂಗ್ ಕೊಟ್ಟಿರೋ ಹೇಳಿಕೆ ಇದು. ಹಾಗೆ ಭಾರತ ಮತ್ತು ರಷ್ಯಾ ನಡುವಿನ ಸಹಕಾರ ಮತ್ತು ಸಮನ್ವಯ ನೋಡ್ತಾ ಇದ್ರೆ ಎರಡೂ ರಾಷ್ಟ್ರಗಳು ತಮ್ಮ ಸ್ವತಂತ್ರ ಸಾಮರ್ಥ್ಯವನ್ನ ಸ್ಟ್ರಾಂಗ್ ಮಾಡೋಕೆ ಮತ್ತಷ್ಟು ನಿರ್ಧಾರ ಮಾಡದಂಗೆ ಕಾಣಿಸ್ತಾ ಇದೆ. ಭಾರತ ಮತ್ತು ರಷ್ಯಾ ಪರಸ್ಪರ ಸಪೋರ್ಟ್ ಮಾಡ್ಕೊಳ್ತವೆ. ಈ ಸಂಬಂಧದಿಂದ ಎರಡೂ ಕಡೆಯವರಿಗೆ ಲಾಭ ಆಗ್ತಿದೆ. ಈ ಸ್ಟ್ರಾಂಗ್ ಪಾರ್ಟ್ನರ್ಶಿಪ್ ನಿಂದ ರಷ್ಯಾ ಅಥವಾ ಭಾರತದ ಮೇಲೆ ಪಾಶ್ಚಿಮಾತ್ಯ ರಾಷ್ಟ್ರಗಳು ಒತ್ತಡ ಅಥವಾ ಸ್ಯಾಂಕ್ಷನ್ ಹಾಕಿದ್ರೆ ಏನು ವರ್ಕೌಟ್ ಆಗಲ್ಲ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಏನೋ ಪುಟಿನ್ರ ಭೇಟಿ ವೇಳೆ ಭಾರತ ಮತ್ತು ರಷ್ಯಾ ಇನ್ನಷ್ಟು ಕ್ಲೋಸ್ ಆಗ್ತಿದೆ. ಹಾಗೆ ಅಮೆರಿಕದ ಅಧ್ಯಕ್ಷ ಟ್ರಂಪ್ಗೆ ಅಲ್ಲಿನ ಮಾಜಿ ಅಧಿಕಾರಿಯೊಬ್ಬರು ತಿವಿದಿದ್ದಾರೆ. ಅಮೆರಿಕದ ರಕ್ಷಣಾ ಇಲಾಖೆಯ ಮಾಜಿ ಅಧಿಕಾರಿ ಮೈಕೆಲ್ ರುಬಿನ್ ನೋಡಿ ಟ್ರಂಪ್ ಎಂತ ಕೆಲಸ ಮಾಡಿದ್ದಾರೆ, ಭಾರತ ಮತ್ತು ರಷ್ಯಾ ಕ್ಲೋಸ್ ಆಗಿರೋದಕ್ಕೂ ಕೂಡ ಟ್ರಂಪ್ಗೆ ನೊಬೆಲ್ ಪ್ರೈಸ್ ಕೊಡಬೇಕು ಅಂತ ಚುಚ್ಚಿದ್ದಾರೆ. ಜೊತೆಗೆ ಭಾರತದೊಂದಿಗಿನ ಸ್ಟ್ರಾಟಜಿಕ್ ಅಲೈನ್ಮೆಂಟ್ ಅನ್ನ ಟ್ರಂಪ್ ಹೆಂಗ್ ಹಳ್ಳ ಹಿಡಿಸಿದ್ರು, ಹೆಂಗ್ ಹಾಳು ಮಾಡಿದ್ರು ಅಂತ ಹೇಳಿ ಅಮೆರಿಕದಲ್ಲಿ ಕೆಲವರು ಆತಂಕದಲ್ಲಿದ್ದಾರೆ. ಆದ್ರೆ ಟ್ರಂಪ್ಗೆ ಇದು ಗೊತ್ತಾಗ್ತಿಲ್ಲ. ಇದು ಅಮೆರಿಕವನ್ನ ದೀರ್ಘಕಾಲದ ಸಮಸ್ಯೆಗೆ ತಳ್ಳುತ್ತೆ ಅಂತ ರುಬಿನ್ ಹೇಳಿದ್ದಾರೆ. ಇನ್ನು ಇದೇ ಟೈಮ್ ನಲ್ಲಿ ರಷ್ಯಾ ಅಧ್ಯಕ್ಷ ಪುಟಿನ್ ಭಾರತಕ್ಕೆ ನಿರಂತರವಾಗಿ ತೈಲ ಸರಬರಾಜು ಮಾಡೋ ಹೇಳಿಕೆ ಬಗ್ಗೆ ಕೂಡ ಕೇಳಲಾಯಿತು. ಅದಕ್ಕೆ ಉತ್ತರಿಸಿದ ರುಬಿನ್, ಅಮೆರಿಕನರು ಭಾರತದ ಮೂಲಭೂತ ಅಗತ್ಯತೆಗಳನ್ನೇ ಅರ್ಥ ಮಾಡಿಕೊಳ್ಳುವಲ್ಲಿ ಫೇಲ್ ಆಗಿದ್ದಾರೆ. ಜಗತ್ತಿನ ಅತಿದೊಡ್ಡ ಜನಸಂಖ್ಯೆ ಇರೋ ರಾಷ್ಟ್ರ ಅದು ಭಾರತ. ಶೀಘ್ರದಲ್ಲಿ ವಿಶ್ವದ 3ನೇ ಅತಿದೊಡ್ಡ ಆರ್ಥಿಕತೆ ಆಗ್ತಾ ಇದೆ. ಅದು ಅವರಿಗೆ ಇಂಧನ ಬೇಕು ಸ್ವಾಮಿ, ಅಮೆರಿಕ ಭಾರತಕ್ಕೆ ಲೆಕ್ಚರ್ ಕೊಡೋದನ್ನ ಫಸ್ಟ್ ನಿಲ್ಲಿಸಬೇಕು ಅಂತ ಪೆಂಟಗನ್ನ ಮಾಜಿ ಅಧಿಕಾರಿ ಟ್ರಂಪ್ಗೆ ತಿವಿದಿದ್ದಾರೆ. ಏನೋ ರಷ್ಯಾ ಆರ್ಥಿಕತೆಯ ಬೆನ್ನು ಮೂಳೆ ಮುರಿಯೋಕೆ ಯುರೋಪಿಯನ್ ಯೂನಿಯನ್ ಮತ್ತು G7 ರಾಷ್ಟ್ರಗಳು ಹೊಸ ಪ್ಲಾನ್ ಮಾಡಿವೆ. ಯುಕ್ರೇನ್ನಲ್ಲಿ ರಷ್ಯಾ ಯುದ್ಧನೇ ನಿಲ್ಲಿಸ್ತಿಲ್ಲ ಅಂತ ಹೇಳಿ ರಷ್ಯಾ ಕಚ್ಚಾ ತೈಲವನ್ನು ಸಾಗಿಸುವ ಪಾಶ್ಚಿಮಾತ್ಯ ಹಡಗುಗಳು ಮತ್ತು ಇನ್ಶೂರರ್ಸ್ ಕಂಪನಿಗಳ ಮೇಲೆ ಮ್ಯಾರಿಟೈಮ್ ಬ್ಯಾನ್ ಹೇರೋ ಪ್ಲಾನ್ ಮಾಡಿವೆ. ಇದಕ್ಕಾಗಿ ಚರ್ಚೆಯಾಗಿದೆ. ಒಂದು ವೇಳೆ ಈ ಬ್ಯಾನ್ ಜಾರಿ ಆದರೆ ಪ್ರಸ್ತುತ ಜಾರಿಯಲ್ಲಿರೋ ಪ್ರೈಸ್ ಕ್ಯಾಪ್ ಸಿಸ್ಟಮ್ ರದ್ದಾಗುತ್ತೆ. ತನ್ನ ಕಚ್ಚಾ ತೈಲ ಸಾಗಾಟಕ್ಕೆ ವೆಸ್ಟರ್ನ್ ಹಡಗುಗಳ ಮೇಲೆ ಡಿಪೆಂಡ್ ಆಗಿರೋ ರಷ್ಯಾ ಈಗ ತನ್ನ ಹಳೆ ಹಡಗುಗಳ ಮೇಲೆ, ಸೇಫ್ ಅಲ್ಲದ ಹಡಗುಗಳ ಮೇಲೆ ಡಿಪೆಂಡ್ ಆಗಬೇಕಾಗುತ್ತೆ. ಹಾಗೆ ಗ್ರೀಸ್, ಸೈಪ್ರಸ್ ಮತ್ತು ಮಾಲ್ಟಾ ರೂಟ್ಗಳು ಬಂದಾಗ್ತವೆ. ಇದರಿಂದ ರಷ್ಯಾಗೆ ತೈಲ ಸಾಗಾಟ ದುಬಾರಿ ಆಗುತ್ತೆ. ಜೊತೆಗೆ ಇದು ಭಾರತ ಮತ್ತು ಚೀನಾಗೂ ಎಫೆಕ್ಟ್ ಆಗುತ್ತೆ. ಭಾರತಕ್ಕೆ ಹೆಚ್ಚು, ಯಾಕಂದ್ರೆ ಯುರೋಪಿನ ಹಡಗುಗಳಿಂದ ನಾವೇ ಹೆಚ್ಚು ರಷ್ಯನ್ ತೈಲವನ್ನು ತರಿಸ್ಕೊಳ್ತಾ ಇದ್ದೀವಿ. ಹಾಗಾಗಿ ಭಾರತಕ್ಕೆ ಅಡಚಣೆಯಾಗುವ ಎಲ್ಲ ಲಕ್ಷಣ ಇದೆ. ಈ ನಡುವೆ ಆಪರೇಷನ್ ಸಿಂಧೂರ್ ಟೈಮ್ನಲ್ಲಿ ಪಾಕ್ ಬೆನ್ನಿಗೆ ನಿಂತಿದ್ದ ಟರ್ಕಿ ಈಗ ಮತ್ತೊಂದು ದುಸ್ಸಾಹಸಕ್ಕೆ ಮುಂದಾಗ್ತಿದೆ. ಪಾಕ್ನಲ್ಲಿ ಡ್ರೋನ್ ಅನ್ನು ಅಸೆಂಬಲ್ ಮಾಡೋ ಫೆಸಿಲಿಟಿ ನಿರ್ಮಾಣಕ್ಕೆ ಪ್ಲಾನ್ ಮಾಡಿದೆ. ಕಳೆದ ಅಕ್ಟೋಬರ್ನಿಂದ ಮಾತುಕತೆ ಶುರುವಾಗಿದ್ದು ಪ್ರಗತಿ ಕಂಡು ಬಂದಿದೆ ಅಂತ ಬ್ಲೂಮ್ಬರ್ಗ್ ರಿಪೋರ್ಟ್ ಮಾಡಿದೆ. ಹಾಗೇನಾದರೂ ಆದರೆ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್ ಟೆಕ್ನಾಲಜಿಯಲ್ಲಿ ಪಾಕಿಸ್ತಾನಕ್ಕೆ ಪುಕ್ಸಟೆ ಟರ್ಕಿ ಕಡೆಯಿಂದ ಹೆಲ್ಪ್ ಸಿಗುತ್ತೆ. ಬ್ಯಾರಕ್ತರ್ ಸೇರಿ ಟರ್ಕಿಯ ಹಲವು ಡ್ರೋನ್ಗಳು ಪಾಕ್ ಕೈ ಸೇರ್ತವೆ.
ಜೊತೆಗೆ ಡ್ರೋನ್ ಟೆಕ್ನಾಲಜಿಯಲ್ಲಿ ಜಗತ್ತನ್ನು ಡಾಮಿನೇಟ್ ಮಾಡ್ತೀವಿ ಅಂತ ಹೊರಡ್ತಿರೋ ಟರ್ಕಿ ಪಾಕ್ ಮೇಲೆ ತನ್ನ ಪ್ರಭಾವ ಇನ್ನಷ್ಟು ಜಾಸ್ತಿ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಆಗುತ್ತೆ. ಇದರಿಂದ ಹತ್ತಿರದ ಶತ್ರು ಪಾಕ್ ಮತ್ತು ದೂರದ ಶತ್ರು ಟರ್ಕಿ ಭಾರತಕ್ಕೆ ಹೊಸ ನೆಕ್ಸಸ್ ಆಗಿ ಥ್ರೆಟ್ ಆಗಿ ಕಾಡಬಹುದು. ಏನೋ ಪಾಕ್ ಮಾಜಿ PM ಇಮ್ರಾನ್ ಖಾನ್ ಪಾಕ್ನ ಫಸ್ಟ್ ಚೀಫ್ ಆಫ್ ಡಿಫೆನ್ಸ್ ಫೋರ್ಸಸ್ CDF ಸೈಯದ್ ಆಸಿಮ್ ಮುನೀರ್ಗೆ ಸರಣಿ ಮಂಗಳಾರತಿ ಮಾಡಿದ್ಮೇಲೆ ಮುನೀರಂಗೆ ಸಿಟ್ಟು ಬಂದಿದೆ. ಮುನೀರ್ಗೆ ನಿಷ್ಠರಾಗಿರೋ ಪಾಕ್ನ ISPRನ DG ಮಾಜಿ ಉಗ್ರನ ಮಗ ಅಹಮದ್ ಶರೀಫ್ ಚೌಧರಿ ಇಮ್ರಾನ್ ಖಾನ್ ಒಬ್ಬ ಹುಚ್ಚ ಮಾನಸಿಕ ಅಸ್ವಸ್ಥ ಅಂತ ಕರೆದಿದ್ದಾರೆ. ಜೈಲಲ್ಲಿ ಕುತ್ಕೊಂಡು ಇಮ್ರಾನ್ ಖಾನ್ ಕರೆದಿದ್ರು ಈ ಮುನೀರ ಮೆಂಟಲಿ ಅನ್ಸ್ಟೇಬಲ್ ಹುಚ್ಚ ಆಗ್ಬಿಟ್ಟಿದ್ದಾನೆ ಅಂತ ಹೇಳಿ. ಈಗ ಇವರು ಇಮ್ರಾನ್ ಖಾನ್ ಕರೀತಿದ್ದಾರೆ. ಜೊತೆಗೆ ತಮ್ಮ ಟ್ವೀಟ್ಗಳ ಮೂಲಕ ಮಾಜಿ ಪ್ರಧಾನಿ ನಮ್ಮ ರಾಷ್ಟ್ರೀಯ ಭದ್ರತೆಗೆ ಮತ್ತು ನಮ್ಮ ಆರ್ಮ್ಡ್ ಫೋರ್ಸಸ್ ವಿರುದ್ಧ ನ್ಯಾರೇಟಿವ್ ಬಿಲ್ಡ್ ಮಾಡ್ತಿದ್ದಾರೆ. ಇಮ್ರಾನ್ ಖಾನ್ ನಾನಿಲ್ಲದೆ ಏನೂ ಇಲ್ಲ ಅಂತ ಭಾವಿಸ್ತಾರೆ. ಯಾರನ್ನಾದ್ರೂ ಭೇಟಿಯಾದ್ರೆ ಸಂವಿಧಾನ ಮತ್ತು ಕಾನೂನು ಬದಿಗಿಟ್ಟು ಬರೀ ಪಾಕ್ ಸೇನೆ ಮತ್ತು ಸರ್ಕಾರದ ಬಗ್ಗೆನೇ ಚಾಡಿ ಹೇಳ್ತಿದ್ದಾರೆ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಏನೋ ಭಾರತದಲ್ಲಿರೋ ಖಲಿಸ್ತಾನಿ ಉಗ್ರ ಸಂಘಟನೆ ಬಬ್ಬರ್ ಖಾಲ್ಸಾದೊಂದಿಗೆ ಲಿಂಕ್ ಹೊಂದಿರೋ ಬ್ರಿಟಿಷ್ ಉದ್ಯಮಿ ವಿರುದ್ಧ ಬ್ರಿಟಿಷ್ ಸರ್ಕಾರ ದೊಡ್ಡ ನಿರ್ಧಾರ ತಗೊಂಡಿದೆ. ಗುರುಪ್ರೀತ್ ಸಿಂಗ್ ರೆಹಲ್ ಮತ್ತು ಆತನಿಗೆ ಲಿಂಕ್ ಇರೋ ಪಂಜಾಬ್ ವಾರಿಯರ್ ಸ್ಪೋರ್ಟ್ಸ್ ಇನ್ವೆಸ್ಟ್ಮೆಂಟ್ ಗ್ರೂಪ್ ಮೇಲೆ ಸ್ಯಾಂಕ್ಷನ್ ಹಾಕಿದ್ದಾರೆ. ಹಾಗೆ ಬಬ್ಬರ್ ಖಾಲ್ಸಾ ಸಂಘಟನೆಗೆ ಬೆಂಬಲ ಕೊಟ್ಟಿದ್ದಕ್ಕಾಗಿ ಬಬ್ಬರ್ ಅಕಾಲಿ ಲೆಹರ್ ಸಂಘಟನೆಯ ಆಸ್ತಿಯನ್ನು ಕೂಡ ಮುಟ್ಟುಗೋಲು ಹಾಕೊಳ್ಳೋದಾಗಿ ಬ್ರಿಟನ್ ಸರ್ಕಾರ ಘೋಷಿಸಿದೆ. ಭಯೋತ್ಪಾದಕರು ಬ್ರಿಟನ್ ಸರ್ಕಾರದ ಹಣಕಾಸಿನ ವ್ಯವಸ್ಥೆಯನ್ನು ದುರುಪಯೋಗ ಪಡಿಸ್ಕೊಳ್ಳೋದು ನೋಡಿ ನಾವು ಸುಮ್ಮನಿರಲ್ಲ, ಬ್ರಿಟನ್ ಸರ್ಕಾರ ಶಾಂತಿಯ ಪರವಾಗಿ ನಿಲ್ಲುತ್ತೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬ್ರಿಟಿಷ್ ಸರ್ಕಾರದವರು. ಇನ್ನು ಅಮೆರಿಕ ಅಧ್ಯಕ್ಷ ಟ್ರಂಪ್ ಕೆನಡಾ ಪ್ರಧಾನಿ ಮಾರ್ಕ್ ಕಾರ್ನಿ ಹಾಗೂ ಮೆಕ್ಸಿಕೋ ಅಧ್ಯಕ್ಷ ಕ್ಲೌಡಿಯಾ ಶಿನ್ಬಾಮ್ರನ್ನ ನೆರೆಹೊರೆಯ ಗೆಳೆಯರನ್ನ ಮೀಟ್ ಆಗಿದ್ದಾರೆ. ಈ ಮೀಟಿಂಗ್ನಲ್ಲಿ ಮುಕ್ತ ವ್ಯಾಪಾರ ಒಪ್ಪಂದ FTA ಬಗ್ಗೆ ಚರ್ಚೆಯಾಗಿದೆ ಅನ್ನೋ ಮಾಹಿತಿ ಇದೆ. ಮೂವರು ನಾಯಕರ ನಡುವೆ ಸುಮಾರು 45 ನಿಮಿಷಗಳ ಕಾಲ ಚರ್ಚೆಯಾಗಿದೆ. ಏನೋ ಯುರೋಪಿಯನ್ ಯೂನಿಯನ್ ಟೆಕ್ ದಿಗ್ಗಜ ಇಲಾನ್ ಮಸ್ಕ್ರ X ಪ್ಲಾಟ್ಫಾರ್ಮ್ ಮೇಲೆ 120 ಮಿಲಿಯನ್ ಯೂರೋಸ್ ಅಂದರೆ 1.2 ಸಾವಿರ ಕೋಟಿ ರೂಪಾಯಿನಷ್ಟು ದಂಡ ಹಾಕಿದೆ. ಯುರೋಪಿಯನ್ ಯೂನಿಯನ್ನ ಡಿಜಿಟಲ್ ಸರ್ವಿಸಸ್ ಕಾಯ್ದೆಯ ಪ್ರಮುಖ ನಿಯಮಗಳನ್ನು ಉಲ್ಲಂಘನೆ ಮಾಡಲಾಗಿದೆ ಅಂತ ಹೇಳಿ ಫೈನ್ ಹಾಕಲಾಗಿದೆ. Xನಲ್ಲಿ ಹಣ ಕೊಟ್ಟರೆ ಬ್ಲೂ ಬ್ಯಾಜ್ ಯಾರಿಗೆ ಬೇಕಾದರೂ ಸಿಗುತ್ತೆ. ಇದು ಪಾರದರ್ಶಕತೆ ಮತ್ತು ಗ್ರಾಹಕರ ರಕ್ಷಣಾ ನಿಯಮಗಳ ಉಲ್ಲಂಘನೆ ಅಂತ ಯುರೋಪಿಯನ್ ಯೂನಿಯನ್ ಹೇಳಿದೆ. ಹಾಗೆ ಆ್ಯಡ್ ಡೇಟಾದಲ್ಲಿ ಟ್ರಾನ್ಸ್ಪರೆನ್ಸಿ ಇಲ್ಲ, ಡೇಟಾ ಹೈಡ್ ಮಾಡ್ತಿದ್ದಾರೆ. ರಿಸರ್ಚರ್ಗಳಿಗೆ ಈ ಬಗ್ಗೆ ಸ್ಟಡಿ ಮಾಡೋಕೆ ಅಗತ್ಯ ಡೇಟಾ ಕೊಡ್ತಿಲ್ಲ. ಇದು ನಮ್ಮ ನಿಯಮಗಳ ಉಲ್ಲಂಘನೆ ಅಂತ ಯುರೋಪಿಯನ್ ಯೂನಿಯನ್ ಈ ಕ್ರಮ ತಗೊಂಡಿದೆ. ಇನ್ನು ಟ್ರಂಪ್ ಮಧ್ಯಸ್ಥಿಕೆಯಲ್ಲಿ ನಡೆದ ಕಾಂಗೋ ಮತ್ತು ರುವಾಂಡಾ ನಡುವಿನ ಶಾಂತಿ ಒಪ್ಪಂದ ಆಯಿತು. ಇನ್ನೊಂದು ಗರಿ ಅಂತ ಸೇರಿಸ್ಕೊಂಡ್ರು ಟ್ರಂಪ್ ತಲೆ ಮೇಲೆ. ಆದರೆ ಮರುದಿನನೇ ಕಿಮ್ಮತ್ತಿಲ್ದಂಗಾಗಿದೆ. ಒಂದೇ ದಿನದಲ್ಲಿ ಮತ್ತೆ M23 ಬಂಡುಕೋರರು ಮತ್ತು ಕಾಂಗೋ ಸೇನೆ ನಡುವೆ ಘರ್ಷಣೆ ಉಂಟಾಗಿದೆ. ಅಲ್ಲಿನ ಗಡಿ ಪ್ರದೇಶದ 106 ಜನ ಜೀವ ಉಳಿಸಿಕೊಳ್ಳೋಕೆ ಓಡಿ ಹೋಗಿದ್ದಾರೆ. ನೊಬೆಲ್ ಶಾಂತಿ ಪ್ರಶಸ್ತಿಗೆ ಹಪಹಪಿಸಿ ಬೇಡಿ ಕಡೆಗೆ ನಿರಾಸೆಗೊಂಡಿದ್ದ ಟ್ರಂಪ್ ಅವ್ರಿಗೀಗ ಕಡೆಗೂ ಕೂಡ ಇನ್ನೊಂದು ಶಾಂತಿ ಪ್ರಶಸ್ತಿ ಲಭಿಸಿದೆ. ಅದು ಫಿಫಾ ಶಾಂತಿ ಪ್ರಶಸ್ತಿ. 2026ರ ಫಿಫಾ ವರ್ಲ್ಡ್ ಕಪ್ ಡ್ರಾ ಸಮಾರಂಭದಲ್ಲಿ ಈ ಪ್ರಶಸ್ತಿಯನ್ನು ಟ್ರಂಪ್ ಕೊಡಲಾಯಿತು. ಜಾಗತಿಕ ಶಾಂತಿ ಮತ್ತು ರಾಜತಾಂತ್ರಿಕವಾಗಿ ಜಗತ್ತಲ್ಲಿ ಸ್ಥಿರತೆ ಉತ್ತೇಜಿಸುವವರ ಕ್ರಮಕ್ಕೆ ಗೌರವ ಅಂತ ಹೇಳಿದ್ದಾರೆ. ಟ್ರಂಪ್ಗೆ ಬಹಳ ಖುಷಿ ಆಗಿಬಿಟ್ಟಿದೆ, ನನಗೆ ಬಹಳ ಇದು ಸಂತೋಷ ಕೊಡ್ತಾ ಇದೆ ಅಂತ ಹೇಳ್ಕೊಂಡಿದ್ದಾರೆ ಟ್ರಂಪ್. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಥ್ಯಾಂಕ್ ಯು ಸೋ ಮಚ್. ಆಗಲೇ ಹೇಳಿದ ಮಸ್ಮಗ ಪ್ರೀಮಿಯಂ ಮೆಂಬರ್ಶಿಪ್ನಲ್ಲಿ ಆಸಕ್ತಿ ಇರೋರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಸೇರಬಹುದು. ಆಮೇಲೆ ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸನ್ನು ನೋಡೋಕೆ ಶುರು ಮಾಡಬಹುದು. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.